ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಿರುವ ಸಂಭ್ರಮದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಹಂಗಾಗಿ ಇವತ್ತು ಅತಿ ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧರಾಗ್ತಿದ್ದಾರೆ. ಇದು ಓವರ್ ಆಲ್ ಕಾಂಗ್ರೆಸ್ನ ಸಾಧನಾ ಸಮಾವೇಶನ ಅಥವಾ ಸಿದ್ದರಾಮಯ್ಯನವರ ಆಪ್ತರು ಮಾಡಿರುವ ಸಮಾವೇಶನ, ಅವರ ಶಕ್ತಿ ಪ್ರದರ್ಶನ ಈ ವೇದಿಕೆಯಲ್ಲಿ ಆಗುತ್ತಾ ಅನ್ನೋದು ಕುತೂಹಲ ಇದೆ. ಎನಿವೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷದ ಸಂಭ್ರಮ, ಆ ಸಂಭ್ರಮದ ಹಿನ್ನೆಲೆಯಲ್ಲಿ ಇವತ್ತು ಅತಿ ದೊಡ್ಡ ಸಮಾವೇಶಕ್ಕೆ ತುಮಕೂರಿನಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಅದು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲೇ ಈ ಸಮಾವೇಶಕ್ಕೆ ಸಿದ್ಧತೆಗಳು. ಈ ಸಂದೇಶ ಏನು ಅನ್ನೋದೇ ಕುತೂಹಲ ಇರೋದು. ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ, ಹೈಕಮಾಂಡ್ಗೆ 100 ಟೆನ್ಷನ್. ತುಮಕೂರಲ್ಲಿ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಬೃಹತ್ ವೇದಿಕೆ ಸಜ್ಜಾಗಿದೆ. ಸಾಧನಾ ಸಮಾವೇಶದ ನಡುವೆ ಹೈಕಮಾಂಡ್ಗೆ 108 ಸಮಸ್ಯೆಗಳು ಶುರುವಾಗಿದೆ. ದೇಶದಲ್ಲಿಯೇ ಕಾಂಗ್ರೆಸ್ ಇರೋ ಗಟ್ಟಿ ಅಂದ್ರೆ ನಮ್ಮ ರಾಜ್ಯ ಕರ್ನಾಟಕದ ಗ್ಯಾರಂಟಿ ಮಾಡೆಲ್ ಮೇಲೆ ದೇಶದಲ್ಲಿ ಕೈ ರಾಜಕೀಯ. ಆದ್ರೆ ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದ ಸರ್ಕಾರಕ್ಕೆ 108 ಸಮಸ್ಯೆಗಳಾಗ್ತಾ ಇದೆಯಲ್ಲ. ಸಿದ್ದು ಸರ್ಕಾರಕ್ಕೆ 3 ವರ್ಷ, ಹೈಕಮಾಂಡ್ಗೆ ಅನೇಕ ತಲೆನೋವಿದೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಡೀ ದೇಶ ಹುಡುಕಾಡಿದ್ರು ಕೂಡ ಕಾಂಗ್ರೆಸ್ ಎಲ್ಲ ಅಧಿಕಾರಕ್ಕೆ ಇದೆ ಅಂತ ಅಂದ್ರೆ ಒಂದು 3 ರಾಜ್ಯ ಅಂತ ಬರುತ್ತೆ. ಎಕ್ಸಾಂಪಲ್ ನಿಮ್ಗೆ ಕರ್ನಾಟಕ ಅತಿ ಹೆಚ್ಚಿನ ಸ್ಥಾನ ಪಡ್ಕೊಂಡು ಯಾವುದೇ ಮೈತ್ರಿ ಇಲ್ಲದೆ ಸರಾಗವಾಗಿ ಅಧಿಕಾರದಲ್ಲಿ ಕೂತ್ಕೊಂಡಿರುವಂತ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಕಾಂಗ್ರೆಸ್ಗೆ ಇದು ಗಟ್ಟಿ ಸ್ಥಾನ ಅಂತ, ಗಟ್ಟಿ ರಾಜ್ಯ ಅಂತ ಕೂಡ ಹೇಳ್ತಾರೆ. ಬಟ್ ಇಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿರೋದ್ರಿಂದ ಈ ಗೊಂದಲಗಳನ್ನ ಪರಿಹರಿಸದೆ ಹೋದ್ರೆ ಇರುವ ರಾಜ್ಯ ಕೂಡ ಕೈ ತಪ್ಪಿ ಹೋಗುತ್ತಲ್ಲ ಅನ್ನುವಂತಹ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇದೆ. ಎನಿವೆ, 3 ವರ್ಷ ಪೂರೈಸಿರುವ ಸಂಭ್ರಮ, ತುಮಕೂರಿನಲ್ಲಿ ಅತಿ ದೊಡ್ಡ ಸಮಾವೇಶಕ್ಕೆ ಸಿದ್ಧತೆಗಳಾಗಿರೋದನ್ನ ಗಮನಿಸ್ತಾ ಇದ್ರಿ. ಬಟ್ ಇದರ ಮಧ್ಯದಲ್ಲೇ DCM DK ಶಿವಕುಮಾರ್ ಅವರು ಸಮಾವೇಶದಲ್ಲಿ ಇರ್ತಾರಾ ಇರಲ್ವಾ ಅನ್ನೋದೇ ಕುತೂಹಲ. ಕಾರಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರ ಆಪ್ತರು ಈ ರೀತಿ ಪ್ಲಾನ್ ಮಾಡಿ ಅವರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ಸಜ್ಜುಗೊಳಿಸಿದ್ದಾರಾ ಅನ್ನೋದು ಕುತೂಹಲ. ಇವತ್ತು ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶದ ಹಿನ್ನೆಲೆ ಸಾಧನೆಗಿಂತಲೂ ಬರೀ ನಾಯಕತ್ವ ಚರ್ಚೆ ಆಗಿದ್ದೇ ಜಾಸ್ತಿ ಆಗೋಯ್ತಲ್ಲ ಅಂತ. ಸರ್ಕಾರದಲ್ಲಿ ಪ್ರತಿ ದಿನವೂ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳೇ ಜೋರು. ಸಿದ್ದರಾಮಯ್ಯ ಟೀಮ್ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳೋದು, ಪೂರ್ಣಾವಧಿ ಸಿಎಂ ಅಂತ ಹೇಳೋದು. ಈ ಕಡೆ DK ಶಿವಕುಮಾರ್ ಅವರ ಆಪ್ತರು ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಿರೋದು. ಸದ್ಯಕ್ಕೆ ಹೈಕಮಾಂಡ್ಗೆ 2 ನಾಯಕರು ಅನಿವಾರ್ಯ ಅನ್ನೋದು ಗೊತ್ತಿದೆ ಪಕ್ಷಕ್ಕೆ. ಸಿದ್ದರಾಮಯ್ಯ ಒಬ್ರು ಮಾಸ್ ಲೀಡರ್, DK ಶಿವಕುಮಾರ್ ಅವರು ಸಂಘಟನಾ ಚತುರ. ಹೀಗಾಗಿ 2 ಹೈಕಮಾಂಡ್ಗೆ ಅನಿವಾರ್ಯ, ಪಕ್ಷಕ್ಕೂ ಅನಿವಾರ್ಯ. ಹಂಗಾಗಿ ಸಿದ್ದರಾಮಯ್ಯ ಕೈ ಬಿಟ್ರೆ ಅಹಿಂದ ಕೈ ಕೊಡುವ ಸಾಧ್ಯತೆ ಇದೆ. DK ಶಿವಕುಮಾರ್ ಅವರನ್ನ ಕೈ ಬಿಟ್ರೆ ಒಕ್ಕಲಿಗ ಸಮುದಾಯ ಕೈ ಕೊಡುವ ಸಾಧ್ಯತೆ ಇದೆ. 3 ವರ್ಷ ಕಂಪ್ಲೀಟ್ ಮಾಡಿರೋದ್ರಿಂದ ಸ್ಥಾನ ಬಿಟ್ಟು ಕೊಡುವಂತೆ DK ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರೇ ಒಪ್ಕೊಂಡು ಸ್ಥಾನ ಬಿಟ್ಕೊಟ್ರೆ ಓಕೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೀವು ಒತ್ತಾಯ ಮಾಡಿ ಹಂಗು ಹಿಂಗು ಮಾಡಿ ಕೆಳಗಿಳಿಸಿದ್ರೆ ಅತಿ ದೊಡ್ಡ ನಷ್ಟ ಪಕ್ಷಕ್ಕೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, 3 ವರ್ಷ ಸಂಭ್ರಮಕ್ಕಿಂತ ಟೆನ್ಷನ್ನೇ ಜಾಸ್ತಿ. ಈ ಕ್ಷಣಕ್ಕೂ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಗುದ್ದಾಟ, ಸಂಪುಟ ಪುನರ್ರಚನೆಗೆ ಕಸರತ್ತು. ಇದರ ಮಧ್ಯದಲ್ಲಿ ಸಂಭ್ರಮ ನೋಡೋದಕ್ಕೆ ಸಿಗುತ್ತಾ ಅನ್ನೋದು ಪ್ರಶ್ನೆ. ಅದ್ರ ಜೊತೆಗೆ ಈಗ ತುಮಕೂರಲ್ಲಿ ಆಗ್ತಾ ಇದೆಯಲ್ಲ ಸಮಾವೇಶ, ಇದು ಸಿದ್ದರಾಮಯ್ಯನವರ ಶಕ್ತಿಯನ್ನ ಪ್ರದರ್ಶನ ಮಾಡೋ ವೇದಿಕೆನಾ ಅಥವಾ ಕಾಂಗ್ರೆಸ್ನ ಸಾಧನಾ ಸಮಾವೇಶನ ಅನ್ನೋದು ಕುತೂಹಲ. ಶ್ರುತಿ, ಕಳೆದ ವಾರವಷ್ಟೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಗೌರವ ಸೂಚಿಸುವಂಥ ಒಂದು ಕೆಲಸ BJP ನಾಯಕರು ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಒಂದು ಸಮಾವೇಶ ಚಿತ್ರದುರ್ಗದಲ್ಲಿ ಆಗಿದೆ. ಆ ಸಮಾವೇಶ ಆದಂಥ ಒಂದು ಬೆನ್ನಲ್ಲೇ ಈಗ ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳು ಕಂಪ್ಲೀಟ್ ಮಾಡೋದ್ರಿಂದ ಸಾಧನಾ ಸಮಾವೇಶವು ಕೂಡ ಆಗ್ತಾ ಇದೆ. ಆದರೆ ಇಲ್ಲಿ ಈ ಸರ್ಕಾರದಲ್ಲಿ ಯಾರ್ಯಾರ ಸಾಧನೆ ಎಷ್ಟೆಷ್ಟಿದೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರೇ ಹೇಳಬೇಕು. ಇವರು ಸಾಧನೆಗಿಂತೂ ಕೂಡ ಜನರ ಸಂಕಷ್ಟಗಳಿಗೆ ನಾವು ಎಷ್ಟು ಮಟ್ಟಿಗೆ ನಾವು ಸಹಕಾರವನ್ನು ಕೊಟ್ಟಿದ್ವಿ, ಅವರ ಸಮಸ್ಯೆಗಳನ್ನು ಬಗೆಹರಿಸಿದ್ವಿ ಅನ್ನೋದನ್ನು ಹೇಳ್ತಾರಾ, ಇಲ್ಲವೇ ಕೇವಲ ಪ್ರತಿ ಬಾರಿನೂ ಕೂಡ ಭಜನೆ ಮಾಡುವಂಥ ಒಂದು ರೀತಿಯಲ್ಲಿ ಇವತ್ತು ಕೂಡ ಕೇವಲ ಪಂಚ ಗ್ಯಾರಂಟಿಗಳನ್ನು ಜಪ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದರಲ್ಲಿ ರಾಜ್ಯ ಸರ್ಕಾರ ಯಶಸ್ವಿ ಆಗಿದೆ ಅನ್ನೋದು ಬಿಟ್ಟರೆ ಪ್ರತಿ ಹಳ್ಳಿಗೂ ಬೇಕಾಗಿರುವಂತಹ ಸಂಪರ್ಕ ರಸ್ತೆಗಳಾಗಿರ್ಬೋದು, ಆರೋಗ್ಯ ವಿಚಾರದಲ್ಲಾಗಿರ್ಬೋದು, ಶಿಕ್ಷಣದ ವಿಚಾರದಲ್ಲಾಗಿರ್ಬೋದು, ಇವ್ಯಾವುದರಲ್ಲೂ ಕೂಡ ಸಕ್ಸಸ್ ಆಗಿಲ್ಲ ಅನ್ನುವಂಥದ್ದು ಪ್ರತಿ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ.
ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದನ್ನು ಸ್ವತಃ ಕಾಂಗ್ರೆಸ್ಸಲ್ಲಿರುವಂತಹ ಶಾಸಕರು ಹೇಳ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಟ್ಟಿದ್ದರ ಫಲವಾಗಿ ಇವತ್ತು ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂಥ ಒಂದು ಕೂಗು ಮತ್ತು ಕುರುಗು ಕೇವಲ ಶಾಸಕರಷ್ಟೇ ಮಾತಾಡ್ತಾ ಇಲ್ಲ, ಜನರು ಕೂಡ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ತುಮಕೂರಲ್ಲಿ ನಡೀತಾ ಇರುವಂತಹ ಸಾಧನಾ ಸಮಾವೇಶದಲ್ಲಿ ನಾವು 3 ವರ್ಷಗಳ ಕಾಲ ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಹಜವಾಗಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, DK ಶಿವಕುಮಾರ್ ಅವರು ಕೂಡ ಹೇಳ್ತಾರೆ. ಆದರೆ ನಾನು ನೋಡಿದಂತಹ ಸುಮಾರು 14-15 ವರ್ಷಗಳ ರಾಜಕೀಯ ವರದಿಗಾರಿಕೆಯಲ್ಲಿ ಈ ಬಾರಿ ಗ್ಯಾರಂಟಿಗಳು ಯಶಸ್ವಿ ಆಗಿದೆ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವ ಸಾಧನೆಗಳು ಕೂಡ ಆಗ್ತಿಲ್ಲ ಅನ್ನುವಂತಹ ಮಾತುಗಳೇನಿದ್ದಾವೆ ಅದು ಸತ್ಯಕ್ಕೆ ಹತ್ತಿರದಲ್ಲಿ ಇದ್ದಂತೆ ಕಾಣಿಸ್ತಿದೆ. ಕೇವಲ ವಿರೋಧ ಪಕ್ಷದವರು ವಿರೋಧ ಮಾಡೋದಕ್ಕಲ್ಲ, ಅವರು ಸರ್ಕಾರದಲ್ಲಿದ್ದಾಗ ಏನು ಕಡ್ದು ಕಟ್ಟಾಕಿಲ್ಲ, ಇವರು ಕೂಡ ಅಷ್ಟೇ 5 ಗ್ಯಾರಂಟಿಗಳನ್ನು ಹೊರತುಪಡಿಸಿ ಬೇರೇನೂ ಸಾಧನೆ ಇಲ್ಲ. ಇವತ್ತಿನ ಸಮಾವೇಶ ಒಂದು ರೀತಿ ಸಿದ್ದರಾಮಯ್ಯ ಅವರನ್ನು ಇನ್ನಷ್ಟು ಬೂಸ್ಟ್ ಮಾಡುವಂತಹ ಒಂದು ರೀತಿಯಲ್ಲಿ ಆಗ್ಬೋದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಆಗ್ತಿಲ್ಲ. ನಾಯಕತ್ವ ವಿಚಾರದಲ್ಲಿ ಕಳೆದ 3 ವರ್ಷಗಳಿಂದ ಇವರು ಸಾಧನೆಗಳಿಂತಲೂ ಕೂಡ ಹೆಚ್ಚು ಚರ್ಚೆ ಆಗ್ತಿರೋದೇನು ಅಂತ ಹೇಳಿದ್ರೆ ಪ್ರತಿದಿನವೂ ಕೂಡ ಇಲ್ಲ DK ಶಿವಕುಮಾರ್ ಅವರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ, ಇಲ್ಲ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನು ಜೀವಂತವಾಗಿ ಇಡುವಂಥ ಒಂದು ಕೆಲಸಗಳಾಗ್ತಿದ್ದಾವೆ ಬಿಟ್ಟರೆ ಜೀವನಕ್ಕೆ ಕಷ್ಟವಾಗಿರುವಂತಹ ಜನರ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನು ಅರಿಯೋದರಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿದಂತೆ ರಾಜ್ಯ ಸರ್ಕಾರ ವೈಫಲ್ಯ ಕಾಣ್ತಾ ಇರುವಂಥದ್ದು ನಿಜ. ಹೀಗಾಗಿ ಇವತ್ತಿನ ಸಮಾವೇಶ ಒಂದು ರೀತಿ ಪರಮೇಶ್ವರವರ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರ ನಾಯಕತ್ವ ಇನ್ನಷ್ಟು ಗಟ್ಟಿ ಮಾಡುವಂಥ ಒಂದು ಶಕ್ತಿ ಪ್ರದರ್ಶನ ಮಾಡುವಂಥ ಒಂದು ಸಮಾವೇಶ ಆಗಿರೋದರ ಜೊತೆಗೇನೆ ಮೊನ್ನೆ ಆದಂತಹ BJPಯ ಸಮಾವೇಶಕ್ಕೆ ಟಕ್ಕರ್ ಕೊಡುವಂಥ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಎಷ್ಟು ಮಟ್ಟಿಗೆ ಸಕ್ಸಸ್ ಮಾಡ್ತಾರೆ ಇವತ್ತು ತುಮಕೂರಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಕಾಂಗ್ರೆಸ್ ಸರ್ಕಾರ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಸಾಧನಾ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಸಾಧನೆಗಳು ಜನರಿಗೆ ತಟ್ಟಿದವ, ಜನರಿಗೆ ಅನುಕೂಲ ಆಗಿದವ ಅನ್ನುವಂಥ ಒಂದು ಪ್ರಶ್ನೆಗಳು ಮಾತ್ರ ಜೀವಂತವಾಗಿ ಆಗೇ ಇದ್ದಾವೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.